ಪ್ರಿಯ ವೀಕ್ಷಕರೇ, ಆಡಳಿತ ಪಕ್ಷದವರು ಅಧಿವೇಶನ ಯಾವ ರೀತಿ ನಡೆಸಬೇಕು, ವಿಧಾನ ಪರಿಷತ್ ಅಧಿವೇಶನ ಮತ್ತು ವಿಧಾನಸಭಾ ಅಧಿವೇಶನ ಯಾವ ರೀತಿ ನಡೆಸಬೇಕಂತ ಎಷ್ಟು ಅದ್ಭುತವಾದ ಪ್ಲಾನಿಂಗ್ ಮಾಡ್ಕೊಂಡು ಬಂದಿರಬಹುದು ಅಂತ ನಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಎಷ್ಟು ಅದ್ಭುತವಾಗಿ ಅವರು ಪ್ಲಾನಿಂಗ್ ಮಾಡ್ಕೊಂಬಂದಿದ್ದಾರೆ. ಯಾವ ರೀತಿ ಬಿ ಜೆ ಪಿಯವ್ರು ಯಾವ ರೀತಿನ ಬಕ್ರ ಮಾಡ್ಬೋದು, ಜೆ ಡಿ ಎಸ್ನವ್ರನ್ನ ಯಾವ ರೀತಿ ಬಕ್ರ ಮಾಡ್ಬೋದು ಅಂತ ಹೇಳಿ ಸಖತ್ತಾಗಿ ಅದ್ಭುತವಾಗಿ ಆಡಳಿತ ಪಕ್ಷದವರು ಈ ಹೊಸ ಮುಖ್ಯಮಂತ್ರಿಗಳು ಭಾಳ ಅದ್ಭುತವಾದ ಕರ್ನಾಟಕದ ಚಾಣಕ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಿಜವಾದ ರಾಜಕೀಯ ಮಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾತ್ರ. ಬಿ ಜೆ ಪಿಯವರಿಲ್ಲ, ಜೆ ಡಿ ಎಸ್ನವರಿಲ್ಲ. ನೋಡ್ತಾ ಇದ್ದೀರಾ, ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ. ಎಷ್ಟು ಅದ್ಭುತವಾಗಿ ಅಧಿವೇಶನ ನಡೆಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಅದ್ಭುತವಾದ ರಾಜಕೀಯ ಮಾಡ್ತಾ ಇರೋದು ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರೇ. ಭಯಂಕರ ಅದ್ಭುತವಾಗಿ ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ಅವರು ರಾಜಕೀಯ ಮಾಡೋದ್ರಲ್ಲಿ ಕರ್ನಾಟಕದಲ್ಲಿ ವೆರಿ ಬ್ರಿಲಿಯಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಕೆಲಸಗಳಂತೂ ಅಲ್ಲ, ಜನಗಳ ಹತ್ರ ಮಾತಾಡೋದಾಗಿರ್ಬೋದು, ಮತ್ತು ಜನಗಳ ಹತ್ರ ಸಮಸ್ಯೆಗಳನ್ನು ಕೇಳೋದಾಗಿರ್ಬೋದು, ಇದರಲ್ಲಿ ಯಾವುದೇ ಕಾರಣಕ್ಕೂ ಬ್ರಿಲಿಯಂಟ್ ಅಂತೂ ಇಲ್ಲವೇ ಇಲ್ಲ. ರಾಜಕೀಯ ಮಾಡೋದ್ರಲ್ಲಂತೂ ಭಯಂಕರ ಅದ್ಭುತವಾದ ಬ್ರಿಲಿಯಂಟು. ಇಲ್ಲಿ ನಾಗೇಂದ್ರ ಅವ್ರನ್ನ ಯಾಕೆ ಮಂತ್ರಿ ಸ್ಥಾನ ತಗೊಂಡ್ರು, ಅವ್ರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಟ್ಟರು, ಅಧಿವೇಶನ ಯಾವ ರೀತಿ ನಡೆಸ್ಬೋದು, ಯಾರನ್ನ ಕುಂದಿರ್ಸ್ಕೊಂಡ್ರೆ ಹೆಂಗಾಗುತ್ತೆ, ಇದನ್ನು ಯಾವ ರೀತಿ ಅಧಿವೇಶನ ನಡೆಸ್ಕೊಂಡು ಹೋಗ್ಬೋದು ಅಂತ ಇದು ಒಂದು ತಲೆಯಲ್ಲಿ ಇಟ್ಕೊಂಡು ಆ ನಾಗೇಂದ್ರ ಅವರನ್ನು ಮಂತ್ರಿ ಸ್ಥಾನಕ್ಕೆ ಮತ್ತೆ ಕರ್ಕೊಂಡಿದ್ದಾರೆ. ಅವರು ಜೈಲಿಗೆ ಹೋಗಿ ಬಂದರೂ ಕೂಡ, ಅವ್ರ ಮೇಲೆ ಆರೋಪ ಇದ್ದರೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ಸಮಸ್ಯೆಗಳ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಬಿ ಜೆ ಪಿಯವ್ರಿಗೂ ಇಷ್ಟ ಇಲ್ಲ, ಕಾಂಗ್ರೆಸ್ನವ್ರಿಗೂ ಇಷ್ಟ ಇಲ್ಲ. ಹೆಂಗೋ ಮಾಡಿ ಈ ಅಧಿವೇಶನ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಒಂದು ವಾರ ಅಂತಂದು ಹೇಳ್ಬಿಟ್ಟು ಇದನ್ನು ಮಾಡಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆಗಳು ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಈ ಅಧಿವೇಶನದಿಂದ ಒಂದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ರಸ್ತೆಗಳು ಕುಲಿಗಟ್ಟೋಗಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು ಕುಲಿಗಟ್ಟೋಗಿದ್ದಾವೆ, ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಅವು ಯಾವೂ ಕೂಡ ಪರಿಹಾರ ಆಗೋದಿಲ್ಲ ಈ ಅಧಿವೇಶನದಲ್ಲಿ. ಯಾಕಪ್ಪ ಅಂದರೆ ನೋಡಿ, ಇವರು ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿಗಳು ಅತಿ ಬುದ್ಧಿವಂತರು ರಾಜಕೀಯ ಮಾಡೋದ್ರಲ್ಲಿ. ಏನಪ್ಪ ಅಂದ್ರೆ ಇವರು ನಾಗೇಂದ್ರ ಅವ್ರನ್ನ ಯಾಕೆ ಕರ್ಕೊಂಬಂದಿದ್ದಾರೆ, ಬಿ ಜೆ ಪಿಯವರು ಹೆಂಗೂ ಈ ಅಭಿವೃದ್ಧಿ ಕೆಲಸದಲ್ಲಿ ಮಾತಾಡಲ್ಲ, ಅವರು ಮಾತಾಡಕ್ಕೆ ಬಂದರೆ ಅವ್ರ ಮೇಲೇ ಎಳಿಬೋದು ಅಂತಂದೇಳಿ ಈಗ ಬಿ ಜೆ ಪಿಯವ್ರು ಏನು ಮಾಡ್ತಾ ಇದ್ದಾರೆ, ಬರೀ ನಾಗೇಂದ್ರ ಅವ್ರನ್ನೇ ಇವತ್ತು ಟಾರ್ಗೆಟ್ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಹೋಗ್ತಾಯಿದ್ರೆ ಹೊರತು ಕರ್ನಾಟಕದ ಸಮಸ್ಯೆಗಳನ್ನು ಅಲ್ಲಿ ಮಾತಾಡಬೇಕು, ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಯಾರೂ ಕೂಡ ಇದರಲ್ಲಿ ವಿಚಾರ ಮಾಡ್ತಾ ಇಲ್ಲ. ಇನ್ನು ಜೆ ಡಿ ಎಸ್ನವ್ರು ಇರೋದು 18 ಜನ, ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಅಧಿವೇಶನದಲ್ಲಿ ಈ ಸರ್ಕಾರಕ್ಕೆ. ಆದರೂ ಕೂಡ 18 ಜನಕ್ಕಿರೋ ಪವರು ಈ 134 ಜನಕ್ಕಿಲ್ಲ, ಈ 60 ಜನಕ್ಕಿಲ್ಲ. ಆ ರೀತಿ ಅವ್ರಿಗಿದೆ ಪವರು. ಈ ಒಬ್ಬರಿರೋದಕ್ಕೆ ಇವತ್ತೆಷ್ಟು ಪವರ್ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ರಲ್ಲ. ಕರ್ನಾಟಕದಲ್ಲಿ ನಿಜವಾದ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇರೋದು ಜೆ ಡಿ ಎಸ್ನವರೇ, ಕುಮಾರಣ್ಣವರೇ. ಬಿ ಜೆ ಪಿಯರಂತೂ ದೇವರಣೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ವಿರೋಧ ಪಕ್ಷದ ನಾಯಕರಂತೂ ಏನೇನಕ್ಕೂ ಪ್ರಯೋಜನ ಇಲ್ಲ. ಆ ಸುನೀಲ್ ಕುಮಾರ್ನವರು ಮಾಡಿದರೆ ಒಳ್ಳೆ ಅದ್ಭುತವಾದ ಮಾತುಗಾರರು, ಒಳ್ಳೆ ಸರ್ಕಾರನ ಯಾವ ರೀತಿ ಅವ್ರ ನಿಕಟ್ಟಿಗೆ ಶಿಕ್ಷಬೇಕಂತೇಳಿ ಅವ್ರಿಗೆ ಗೊತ್ತಿದೆ. ಇವತ್ತಿನ ಚಾಮರಾಜನಗರದ್ದೊಂದು ಆನೂರಲ್ಲಿ ನಡೆತಕ್ಕಂಥ ಗೋಲಿಬಾರ್ ಪ್ರಕರಣ, ಎರಡಕ್ಕೂ ನ್ಯಾಯ ಸಿಗಲ್ಲ. ಯಾಕಂದರೆ ಇಲ್ಲಿ ಪಕ್ಕ ಪ್ಲ್ಯಾನಿಂಗ್ ಮಾಡ್ಕೊಂಡು ಎಲ್ಲ ಅದ್ಭುತವಾದ ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿರ್ಬೋದು ಇದು ನನ್ನ ಪ್ರಕಾರ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಅಧಿವೇಶನದಲ್ಲಿ ಬಿ ಜೆ ಪಿಯವರು 2 ಪ್ರಕರಣ ಹಿಡ್ಕೊಂಡು ತಕತಾಯಿ ಅಂತ ಕುಣಿತಾ ಇದ್ದಾರೆ. ಬೇರೆ ಪ್ರಕರಣಗಳು, ಬೇರೆ ವಿಚಾರಗಳು ಬೇಕಾದಷ್ಟಿದ್ದಾವೆ, ಅದರ ಬಗ್ಗೆ ಮಾತಾಡೋದಿಲ್ಲ. ಈ ಅಧಿವೇಶನ ಸುಮ್ಮನೆ ನಮ್ಮ ತೆರಿಗೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಈ ಅಧಿವೇಶನ ಮಾಡ್ತಾಯಿದ್ದಾರೆ ಹೊರತು ಈ ಅಧಿವೇಶನದಿಂದ ನಮ್ಮ ಜನಗಳಿಗೆ ₹1 ಉಪಯೋಗ ಇಲ್ಲ ಅಂತ ನನ್ನ ಅನಿಸಿಕೆ. ಇದು ಮುಂದೆ ನೋಡೋಣ ಏನಾಗುತ್ತೆ. ನಮಸ್ಕಾರ.